ಹರಿ ಓಂ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜಿಗೆ ಕೂಡ ನಿಂಗೊಕ್ಕೆಲ್ಲಕ್ಕೂ ವೆಲ್ಕಮ್ ಬ್ಯಾಕ್. ಇವತ್ತೆಲ್ಲಿ ಹೊರಟೆ ಅಂತ ನೋಡ್ತಾ ಇದ್ರ, ನನ್ನ ಅತ್ತೆಯ ಮನೆಯಲ್ಲಿ ಅತ್ತೆಯ ಮೊಮ್ಮಗಳ ಕನ್ಯಾ ಸಂಸ್ಕಾರದ ಕಾರ್ಯಕ್ರಮ ಇದ್ದು, ಯಲ್ಲಾಪುರದ ಬಳಗಾರ್ ಅನ್ನುವಂತಹ ಊರಿನಲ್ಲಿರುವಂತಹದ್ದು ಈ ಕಾರ್ಯಕ್ರಮ. ಸೊ ನಾನು ಬೆಳಗ್ಗೆನೆ ಮನೆಯಿಂದ ಹೊರಟಿದ್ದೆ ಬಳಗಾರಿಂಗೆ. ಅತ್ತೆಯ ಮೊಮ್ಮಗಳು ಆಯುಷಿಯ ಕನ್ಯಾ ಸಂಸ್ಕಾರದ ಚಂದದ ಕಾರ್ಯಕ್ರಮ ಇದು. ನಾನು ಹೋಗೋ ಹೊತ್ತಿಗೆ ಕಾರ್ಯಕ್ರಮಗಳು ಇನ್ನೇನು ಶುರುವಾಗ್ತಾ ಇದ್ದಿತ್ತು, ಹಾಗಾಗಿ ಪೂರ್ತಿಯಾಗಿ ಕಾರ್ಯಕ್ರಮವನ್ನ ನೋಡೋದಕ್ಕಾಯ್ತು. ಕನ್ಯಾ ಸಂಸ್ಕಾರ ಅಂತಂದ್ರೆ ಮುಂಚೆ ಎಲ್ಲ ಮದುವೆಯ ಹಿಂದಿನ ದಿನ ಮಾಡುವಂತಹ ಅರಿಶಿನ ಶಾಸ್ತ್ರ, ನಾಂದಿ ಕಾರ್ಯಕ್ರಮ, ಇದರ ಜೊತೆಗೆ ಕನ್ಯಾ ಸಂಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಿದ್ದ. ಆದ್ರೆ ಇತ್ತೀಚೆಗೆ ಹೆಣ್ಣುಮಕ್ಕ ಪ್ರೌಢಾವಸ್ಥೆಗೆ ಬರೋದಕ್ಕಿಂತ ಮುಂಚೆನೆ ಈ ಒಂದು ಸಂಸ್ಕಾರವನ್ನ ಅದರಿಂದಾಗಿ ಹೆಣ್ಣುಮಕ್ಕಳ ಮಾನಸಿಕ ಸ್ಥಿತಿಗಳು ತುಂಬಾ ಚೆನ್ನಾಗಿರ್ತು, ಸಂಸ್ಕಾರವಂತರಾಗಿ ಬೆಳಿತಾ ಎನ್ನುವಂತಹ ಗುರುಗಳ ಮಾತಿನ ಮೇರೆಗೆ ಎಲ್ಲ ಕಡೆಯಲ್ಲೂ ಹೆಣ್ಮಕ್ಕಕ್ಕೆ ಈ ಒಂದು ಸಂಸ್ಕಾರವನ್ನ ನೀಡ್ತಾ ಇದ್ದ. ಬಟ್ ಇವತ್ತಿನ ಪೀಳಿಗೆಯ ಮಕ್ಕಕ್ಕೆಲ್ಲ ಈ ಒಂದು ಕಾರ್ಯಕ್ರಮ ಹವ್ಯಕರ ಮನೆಗಳಲ್ಲಿ ನಡೀತಾ ಇದ್ದು, ಹುಟ್ಟಿದಂತಹ ಪ್ರತಿ ಮನುಷ್ಯನಿಗೂ ಕೂಡ 16 ತರಹದ ಸಂಸ್ಕಾರ, ಷೋಡಶ ಸಂಸ್ಕಾರಗಳು ಅಂತ ಕರೀತಾ ಅದನ್ನ. ಆ ಸಂಸ್ಕಾರಗಳೆಲ್ಲ ಆಗ್ಲೇಬೇಕು. ಗರ್ಭದಾನದಿಂದ ಹಿಡಿದು ಮರಣದ ತನಕವೂ ಕೂಡ ಪ್ರತಿಯೊಂದಕ್ಕೂ ಒಂದೊಂದು ಸಂಸ್ಕಾರಗಳಿದ್ದು, ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯ ಬದುಕಿನಲ್ಲಿ ಆವಾವ ಸಮಯಕ್ಕೆ ತಕ್ಕಂತಹ ಸಂಸ್ಕಾರವನ್ನ ನೀಡುವಂತಹದ್ದು ನಮ್ಮ ಸನಾತನ ಧರ್ಮದ ವಿಶೇಷವಾದಂತಹ ರೀತಿಯಲ್ಲ. ಇದರಲ್ಲಿ ಒಂದು ಕನ್ಯಾ ಸಂಸ್ಕಾರ, ಗರ್ಭದಾನ ಆದ ನಂತರ ಪುಂಸವನ ಅಂದ್ರೆ ಸೀಮಂತದ ಕಾರ್ಯಕ್ರಮ, ಸೀಮಂತ ಆದ ಮೇಲೆ ಮಗು ಹುಟ್ಟಿದ ನಂತರ ಮಾಡತಕ್ಕಂತಹ ನಾಮಕರಣ ಆದ್ಮೇಲೆ ಅನ್ನಪ್ರಾಶನ ಆದ್ಮೇಲೆ ಗಂಡು ಮಕ್ಕಾದ್ರೆ ಚೌಲದ ಸಂಸ್ಕಾರ, ಉಪನಯನ. ಅದೇ ಹೆಣ್ಮಕ್ಕಾದ್ರೆ ಕನ್ಯಾ ಸಂಸ್ಕಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಂಚೆ ಎಲ್ಲ ಮಾಡ್ತಾ ಇದ್ದಿದ್ದಿಲ್ಲ. ಎಂತಕ್ಕೆ ಅಂದ್ರೆ ಹೆಣ್ಮಕ್ಕೆಲ್ಲ ಎಂತಕ್ಕೆ ಸಂಸ್ಕಾರ, ಅವು ಇನ್ನೊಂದು ಮನೆಗೆ ಹೋಪಂತವು, ಅಲ್ಲಿ ಹೋದ್ಮೇಲೆ ಕಲ್ತ್ಕತ್ತ ಅನ್ನುವಂತಹ ಮನೋಭಾವನೆ ಇದ್ದಿತ್ತು. ಅದರ ಜೊತೆಗೆ ಹೆಣ್ಣು ಅಂತಂದ್ರೆ ಕೇವಲ ಮನೆ ಕೆಲಸಕ್ಕೆ ಸೀಮಿತವಾಗಿರ್ತಕ್ಕಂತಹದ್ದು, ಪ್ರಪಂಚ ನೋಡುವಂತಹ ಅಗತ್ಯ ಅದಕ್ಕೆ ಇಲ್ಲ ಎನ್ನುವಂತಹ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಇದ್ದಿತ್ತು. ಆದ್ರೆ ಇವತ್ತು ಹೆಣ್ಮಕ್ಕಕ್ಕೂ ಸಂಸ್ಕಾರವನ್ನ ಹೆಣ್ಣು ಕೂಡ ಶ್ರೇಷ್ಠವಾಗಿ ಬೆಳೆಯ ಅನ್ನುವಂತಹ ಕಲ್ಪನೆ, ಅದರ ವಸ್ತುಸ್ಥಿತಿ, ಅದರ ನಿಜವಾದಂತಹ ರೂಪವನ್ನ ಇವತ್ತು ಅರಿತಾ ಇದ್ದ ಎಲ್ಲವ್ವ. ಪ್ರಜ್ಞಾವಂತರಾಗಿರ್ತಕ್ಕಂತಹ ತಂದೆ ತಾಯಿಗಳು ನಮ್ಮ ಮಕ್ಕ ಕೂಡ ಸಂಸ್ಕಾರವಂತರಾಗಿ ಬೆಳೆಯ, ತನ್ಮೂಲಕ ಒಳ್ಳೆಯ ಪ್ರಜೆಗಳಾಗ, ಅದರಿಂದ ಉತ್ತಮವಾದಂತಹ ಸಮಾಜ, ಭದ್ರವಾದಂತಹ ದೇಶದ ನಿರ್ಮಾಣ ಆಗ ಅನ್ನುವಂತಹ ಗಟ್ಟಿ ಸಂಕಲ್ಪವನ್ನ ಮಾಡಿದ್ದ. ಹಂಗಾಗಿ ಈ ಕನ್ಯಾ ಸಂಸ್ಕಾರದಂತಹ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ, ಅಷ್ಟೇ ಶಿಸ್ತಿನಿಂದ, ಸಂಪ್ರದಾಯಬದ್ಧವಾಗಿ ಕೂಡ ನಡೀತಾ ಇದ್ದು. ಕನ್ಯಾ ಸಂಸ್ಕಾರ ಆಗುವ ತನಕ ಮಾಡುವಂತಹ ಎಲ್ಲ ಸಂಸ್ಕಾರಗಳನ್ನ ಅಂದ್ರೆ ಗರ್ಭದಾನದಿಂದ ಹಿಡಿದು ನಾಮಕರಣ ಶಾಸ್ತ್ರ ಇರ್ಲಕ್ಕು, ಅನ್ನಪ್ರಾಶನ ಇರ್ಲಕ್ಕು, ಕಿವಿ ಸೂಚುವಂಥದ್ದಿರ್ಲಕ್ಕು, ಇದು ಎಲ್ಲ ಸಂಸ್ಕಾರಗಳನ್ನ ಇಲ್ಲಿ ಮತ್ತೆ ಮಾಡಿಸ್ತಾ. ಅದು ಎಂತಕ್ಕೆ ಅಂತಂದ್ರೆ, ಯಾವುದಾದ್ರೂ ಒಂದು ಸಂಸ್ಕಾರಗಳು ಮಾಡುವಂತಹ ಸಮಯದಲ್ಲಿ ಮಾಡೋದಕ್ಕೆ ಸಾಧ್ಯವಾಗದೆ ಬಿಟ್ಟು ಹೋದದಿದ್ದಲ್ಲಿ ಅದನ್ನ ಈ ಸಮಯದಲ್ಲಿ ಮಾಡಿ ಅದನ್ನ ಸರಿದೂಗಿಸುವಂತಹ ಒಂದು ಕೆಲಸ ಈ ಒಂದು ಎಲ್ಲವೂ ಆದ ನಂತರ ಕೊನೆಯಲ್ಲಿ ಕನ್ಯಾ ಸಂಸ್ಕಾರವಾಗ್ತು. ಕನ್ಯಾ ಸಂಸ್ಕಾರ ಆದ ನಂತರ ಅದಕ್ಕೆ ಸಂಬಂಧಿಸಿದಂತ ಹೋಮಗಳು ಕೂಡ ನಡೀತು.
ಸಭಾ ಕಾರ್ಯಕ್ರಮದಲ್ಲಿ ಅವರ ಕುಲಪುರೋಹಿತರು ಮಾತನಾಡಿ ಕನ್ಯಾ ಸಂಸ್ಕಾರ ಅಂತಂದ್ರೆ ಎಂಥದ್ದು, ಯಾವ ಸಮಯದಲ್ಲಿ ಆ ಸಂಸ್ಕಾರವನ್ನ ನೀಡಿದರೆ ಸರಿಯಾಗುತ್ತೋ, ಎಂತ ಸಂಸ್ಕಾರವನ್ನ ನೀಡ ಅನ್ನುವಂತಹ ಎಲ್ಲ ವಿಚಾರಗಳನ್ನ ತುಂಬಾ ಚಂದವಾಗಿ ವಿವರಣೆ ಮಾಡ್ದ. ಅದನ್ನ ವಿಡಿಯೋ ಮಾಡೋದಕ್ಕೆ ನನಗೆ ಸಾಧ್ಯ ಆಯ್ತಿಲ್ಲ. ನಂಗಳ ನೆಂಟರು, ಇಷ್ಟರು, ಬಂಧು ಬಾಂಧವರು ಎಲ್ಲವೂ ಬಂದಂತಹ ಚಂದದ ಕಾರ್ಯಕ್ರಮ. ಎಲ್ಲರ ಜೊತೆಗೂ ಮಾತಾಡ್ತಾ, ಎಲ್ಲರ ಜೊತೆಗೂ ಸಮಯವನ್ನ ಕಳೆದೆ. ಮಾವನ ಮಗನ ಮದುವೆ ಅಂತೇಳಿ 4 ದಿನ ಧಾರವಾಡಕ್ಕೆ ಸರಿಯಾಗಿ ಸುತ್ತಿದ್ದೊಳ್ದು ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ಗೆ ಜಾಸ್ತಿ ಹೊತ್ತಿಪ್ಪುದಕ್ಕಾಯ್ದಿಲ್ಲ. ಊಟ ಮುಗಿಸಿ ಎಲ್ಲರದ್ದು ಊಟ ಆದ್ಮೇಲೆ ಎಲ್ಲರ ಹತ್ರ ಹೇಳಿ ನಾನು ಅಲ್ಲಿಂದ ಹೊರಟದ್ದು. ಸುಮಾರು ಒಂದು 3 ಗಂಟೆಗೆಲ್ಲ ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಈ ಒಂದು ವಿಡಿಯೋವನ್ನ ಇಲ್ಲಿ ಶೇರ್ ಮಾಡ್ಕೊಂಡೆ. ನಿಂಗಳೆಲ್ಲರ ಆಶೀರ್ವಾದ ಪುಟ್ಟ ಆಯುಷಿಯ ಬದುಕಿಗೆ ದಾರಿದೀಪವಾಗ್ಲಿ, ಆಕೆಗೆ ನಿಂಗಳೆಲ್ಲರ ಶುಭ ಹಾರೈಕೆಗಳಿರ್ಲಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಮತ್ತೆ ನಿಂಗೊಕ್ಕನ್ನ ಭೇಟಿ ಆಗ್ತೆ. ಈ ವಿಡಿಯೋವನ್ನ ನೋಡಿದಂತಹ ನಿಂಗೊಕ್ಕೆಲ್ಲಕ್ಕೂ ಧನ್ಯವಾದ.